ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತೇನಪ್ಪ ಅಂತ ಹೇಳಿದ್ರೆ ತುಂಬ ದಿನ ಆದಮೇಲೆ ನಮ್ಮ ಹೊಸ ಹೋಟ್ಲಲ್ಲೇ ಒಂದು ಫುಡ್ ರೆಸಿಪಿ ಮಾಡ್ತಾ ಇದ್ದೀರಿ. ಅದೇನಂತ ಹೇಳಿದ್ರೆ ನಾಟಿ ಕೋಳಿಯಲ್ಲಿ ಸಾಂಬಾರು ಮಾಡ್ತಾವನೆ ನಮ್ಮಪ್ಪಿ. ತುಂಬ ದಿನ ಆಗಿತ್ತು ನಾಟಿ ಕೋಳಿ ತಿನ್ಬಿಟ್ಟು, ಹಂಗಾಗಿ ನಾಟಿ ಕೋಳಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀರಿ ಸ್ನೇಹಿತರೆ. ನಮ್ಮಪ್ಪಿ ಮಾಡ್ತಾನೆ, ನೋಡ್ತಾ ಇರ್ರಿ, ಕಲ್ಕೊಳ್ರಿ. ಸಾಂಬಾರು ಎಲ್ಲರೂ ಕಲ್ಕೊಂಡಿರ್ತೀರಾ, ಏನೋ ವೆರೈಟಿ ಮಾಡ್ತಾನೆ ಅಂತ ನಮ್ಮ ಅಪ್ಪಿ ಕಲ್ಕೊಳ್ರಿ. ಅಪ್ಪಿ ಏನಾದರೂ ಮಾತಾಡಪ್ಪಿ. ವೆರೈಟಿ ಅಲ್ಲ, ಮಾಮೂಲಿ ಸಾಂಬಾರು ಗಟ್ಟಿ ಮಾಡೋಣ, ಚೆನ್ನಾಗಿರುತ್ತೆ, ತಿನ್ ನೋಡ್ರಿ. ಇಲ್ಲಿ ಬಾಮಗ ಟಕ್ ಅಪ್ಪಿ ರೆಡಿ ಮಾಡಪ್ಪಿ. ನಾಟಿ ಕೋಳಿ ಸಾರ್ಗ, ಟೊಮಟೊ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ತೆಂಗಿನಕಾಯಿ, ಈರುಳ್ಳಿ ಇಷ್ಟು ಬೇಕಾಗ್ತೈತೆ. ಇದೆಲ್ಲ ಹುರ್ಕೊಬೇಕು. ಎರಡು ಮೊಟ್ಟೆ ಕೋಳಿ ತಾನೆ ಅಣ್ಣ, ಒಂದು ಹುಂಜೆ ಒಂದು ಅದೇ ಲಾಸ್ಟ್ ಇದ್ದಿದ್ದೆ ಅದು ಎರಡು. ಹಾಂ ಅಲ್ಲ ಐತಲ್ಲ ತಂದಿಕ್ಕಿದ್ರು ನೋಡಿ. ಅದು ನಾವು ಸ್ವಲ್ಪ ಹಿಂದೆ ಹೋಗಿದ್ರು, ಅದು ಇಲ್ಲ, ಅವ್ರು ಯಾರೋ ಬಂದಿದ್ರು, ಹುಲ್ಲೂರವರು. ಎರಡು 300-600 ಕನ್ನಡದಲ್ಲಿ ಬರ್ತದೆ. ಹಾಕಪ್ಪಿ ಹಾಕಪ್ಪಿ. ಬೀಳ್ತಾ ಅಪ್ಪಿದ ಮಗ ತೋರ್ಸಪ್ಪ. ಪೂಜೆ ಮಾಡಿಬಿಟ್ಟು ಲೆಕ್ಕ ನೀನು ಮಾಡ್ಬೇಕಪ್ಪಿ. ಮುಂದೆ ಏನಿದ್ರು ಇದೆಲ್ಲ ಮಾಡೋದು ಅಪ್ಪಿನೇ. ಫಸ್ಟ್ ಟೊಮಟೊ ಹಾಕ್ಬಿಡ್ಬೇಕಾಯ್ತು. ಚೆನ್ನಾಗಿ ಹುರ್ಕೊತಾ ಇದ್ದೀರಿ. ಹಸಿಮೆಣಸಿನ್ಕಾಯಿ ಘಾಟು. ನಾವಂಗೆ ಒಂದ್ಸರಿ ಹಿಂಗೆ ಗಾಸ್ಟ್ ಬಿರಿಯಾನಿ ಮಾಡ್ತಾ ಇದ್ರಿ. ಆಮೇಲೆ ಒಲೆಗೆ ಮಾಡಿ ರೂಢಿ ಯಾವ್ದು ಇಟ್ಟಿದ್ರೆ ತಾಳೆ ಸೀದೋಗ್ಬಿಡ್ತಾನು ಬಿರಿಯಾನಿ ಎಲ್ಲ ಅಥವಾ ನಾವು ಬೇಕು. ಆಯ್ತೇನು ನೋಡಪ್ಪ ಅಬ್ಬಿ. ಚಕ್ಕೆ, ಲವಂಗ, ಮೆಣಸು ಮೆಣಸು ಹಂಗೆ ಮುಂಜಾಗ್ಲೂ ಒಂದು 30 ಮುದ್ದೆ ರೆಡಿ ಮಾಡ್ರಪ್ಪ. ಏನು ಇಷ್ಟಪ್ಪ ಮಾಡ್ತಾರೆ. ನೀನು ಒಂದು 5 ತಿಂತೀಯಲ್ಲ ಸತ್ಯ ಇಷ್ಟಪ್ಪ? ಇಲ್ಲಣ್ಣ, ಹತ್ತಣ್ಣ. 5 ಕಮ್ಮಿ 10 ತಿನ್ಬಿಟ್ರಿ. ನಂಗಾದ್ರೆ 50 ರೆಡಿ ಮಾಡ್ರಪ್ಪ. ಹಾಕ್ತಾ ಇರೋದು ಏನಂತ ಹೇಳು. ಪುದೀನ, ಕೊತ್ತಂಬರಿ. ಹಾಂ ಹಾಕು. ಘಾಟ್ ಬಂದ್ಬಿಡ್ತು. ನಮ್ಮ ರಘು ತುಂಬ ಬ್ಯುಸಿ ಅವರೇ ಸ್ನೇಹಿತರೆ. ಆಚೆ ಅವರು ಬಿರಿಯಾನಿ ಕೌಂಟರ್ ಹತ್ರ ಅವರೇ. ಹಂಗಾಗಿ ನಾವೇ ಇವತ್ತು ರೆಡಿ ಮಾಡ್ತಾ ಇದ್ದೀರಿ. ಸುಮಾರು ದಿನ ಆಗಿತ್ತು ವಿಡಿಯೋ ಮಾಡಿ. ನಮ್ಮ ಅಪ್ಪಿ ಮಾಡ್ತಾನೆ ಬಿಡು, ಏನು ಅದ್ರ ಮೇಲೆ ಏನು ಸಂದೇಹ ಇಲ್ಲ. ಚೆನ್ನಾಗಿ ಬರ್ತೈತಿಲ್ಲ ಅಂತ. ಅಪ್ಪಿ ಇನ್ನೊಂಚೂರು ಗ್ಯಾಸ್ ಇಕ್ಕೊಂಡಣ ಸಾಕಾ? ಕಮ್ಮಿ ಇಕ್ಕಿದ್ದೀರಣ್ಣ. ಬೇಗ ರುಬ್ಕೊಂಡು ಮಾಡ್ರಪ್ಪಲ್ಲಿ, ಹೊಟ್ಟೆ ಸಿಗ್ತೈತಲ್ಲ. ಬಾಯಲ್ಲಿ ಹಾಕ್ಕೊಂಡಣ. ಮಾಡ್ತಾ ಇರಿ, ನಾನು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀನಿ. ಸ್ನೇಹಿತರೆ, ಇವಾಗ ಇದನ್ನ ಚೆನ್ನಾಗಿ ರುಬ್ಕೊಬೇಕು. ಮಿಕ್ಸಿ ಬೇಡ, ಬರ್ಕಲ್ಲ ಹೋಗಿ ದಾಸಳಿ ಹೋಗಿ ರುಬ್ಕೊಂಬರ್ತಾನೆ. ನಾಳೆ ಮಾಡೋದು ಸಾರು ಬೋಗಸ್ ನನ್ನ ಮನೆ ಅಲ್ಲಿಲ್ಲ. ಅಲ್ಲಿ ಎತ್ತಾಕಪ್ಪಿ. ಜಾಸ್ತಿ ಆಗುತ್ತಪ್ಪಿ. ಹಾಕಲಿ ಕೇಳಲ್ಲ ಎಲ್ಲ. ಜಾಸ್ತಿ ಆಗಲ್ಲ, ಹಾಕಪ್ಪ, ಕರೆಕ್ಟ್ ಆಗ್ತೈತೆ. ರುಬ್ಲಿರಪ್ಪಿ. ನೀರು ಹಾಕೋಣ. ಎಣ್ಣೆ ಸ್ವಲ್ಪ ಹಾಕೊಳ್ರಿ. ಚಿಕನ್ ಹಾಕೊಂತ ಇದ್ದೀರಿ. ಇವನು ಮಾಡೋದು ಒಂದಿತ್ತು 20 ಜನ ಒಂದು ಕೈಗೊಬ್ರು ಕಾಲ್ಗೊಬ್ಬ ಬಿಟ್ಬಿಟ್ಟು ಅಲ್ಲಿ
ಎಲ್ಲಿಗೆ ಹೋದ್ರು ಮಸಾಲೆ ಕರಿ ಮಾಡಿದ್ರು 1 kg ಸಪ್ರೇಟಾಗಿ ಅದು ಸೂಪ್ ಇದು. ಸ್ನೇಹಿತರೆ ಸ್ಟಾರ್ಟಿಂಗಲ್ಲಿ ಹುಡ್ಕೊಂಡು ರುಬ್ಕೊಂಡಿರೋ ಮಸಾಲೆ ಇದು ಹಾಕ್ಬೇಡಿರೋ ಇಟ್ಕೊಳ್ಳೋ ಅಷ್ಟೇಂಟ್ ಹಾಕೋಣ ಮಾಡಿಬಿಟ್ಟಿದ್ದೀರಿ ಜಾಸ್ತಿ ತಿಂದು ನೋಡ್ಬಿಟ್ಟು ಆಮೇಲೆ ಹೇಳ್ಬೇಕು ನೀನು ಕುಕ್ಕರ್ ಸೈಡಲ್ಲಿ ಕೊತ್ತಂಬರಿ ಜಾಸ್ತಿ ಹಾಕ್ಬಿಟ್ಟಂಗಿದ್ದೀರಾ. ತಿಂದು ನೋಡ್ಬಿಟ್ಟು ಹೇಳ್ಬೇಕು ನೀನು ಆಯ್ತು ಜ್ವರ ನಿಜ್ಮಾಡು. ಸ್ನೇಹಿತರೆ ನಮಸ್ಕಾರ, ನಾನು ನಿತಿನ್ ಬಂದವರೆ. ನಿತಿನ್ ಬರ್ತೀನಿ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಬಂದಿದ್ದ ಕೈಮಾ ತಿನ್ಕೊಂಡು ಹೋದ. ಅದಕ್ಕೋಸ್ಕರ ಇವಾಗ ಫೋನ್ ಮಾಡಿದ್ರು. ನಾಟಿ ಕೋಳಿ ಇತ್ತು, ಅದನ್ನ ಕಟ್ ಮಾಡ್ತೀನಿ. ನಮ್ಮ ಮಾವನ ನಾಟಿ ಕೋಳಿ ಗಿಫ್ಟ್ ಕೊಟ್ಟಿದ್ರು. ಜೈ ಪೂನಯ್ಯ 3 ನಾಟಿ ಕೋಳಿ ಹಾಕಿರೋದು, ಒಂದಲ್ಲ 3 ಕೋಳಿ. ಅಲ್ಲಿ ಒಂದಿಲ್ಲ ಗುಗ್ಗು ನನ್ನ ಮಗನೇ ಅಲ್ಲೈತೋ ಅದು ಏನದು ಅದು ಗಿಫ್ಟ್ ಬಂದಿರೋ ಕೊಟ್ಟಿದ್ರು. ಕಾಟಂಬರಾಯ ಅದು ನಾಟಿ ಕೋಳಿನ ಅದು ದೊಣ್ಣೆನಾಗಿ ನನ್ನ ಮಗನಿಗೆ ರೂಮಲ್ಲಿ ಇತ್ತು. ಇದು ನಾಟಿ ಕೋಳಿ ನಾವು ತಂದಿರೋದು. ಸ್ನೇಹಿತರೆ ಇದು ಹೆಸರು ಕಾಳು ಹುರಿದ್ಬಿಟ್ಟು ಹಾಕಿ ತಿಂದು ನೋಡಿ, ಚೆನ್ನಾಗಿರುತ್ತೆ. ಹೊಸ ರೆಸಿಪಿ ಇದು, ನನಗೂ ಕೂಡ ಗೊತ್ತಿಲ್ಲ. ಹೋಟ್ಲಾಗ ಮಾಡ್ಕೊಡೋ ನಾನು ಹೇಳ್ಕೊಡ್ತಾ ಇದ್ದೀನಿ ನನ್ಗೆ. ಬಟ್ಲು ಇವರೇ ಮೇನ್ ಬಟ್ಲು. ಹಾಂ ಕಸ್ಟಮರ್ ನೋಡಿ ಇವರೇ ರಿವ್ಯೂ ಬರೆಯಕ್ಕೆ ಬಂದಿರೋ. ಕರೆಕ್ಟ್ ರಿವ್ಯೂ ಹೇಳ್ಬೇಕು. ಹಾಂ ಹಾಕೋಣ ನೋಡು ಒಂದ್ಸತಿ ಉಪ್ಪು ಖಾರ. ಭಾಳ ಚೆನ್ನಾಗಿತ್ತು. 1 ವಾರದಿಂದ ಶುರು ಮಾಡಿಲ್ಲ ಮಟನ್ ತಿನ್ನೋದು. ಮಟನ್ ಅಲ್ಲ, ಕೈಮಾ ನೀವು ಮಾಡ್ತಾ ಇರೋದು ಭಾಳ ಚೆನ್ನಾಗಿತ್ತು. ಕೈಮಾ ಬಂದೆಲ್ಲ ಟೇಸ್ಟ್ ಮಾಡಬೇಕು. ಸ್ನೇಹಿತರೆ ನೋಡಿ, ಸಾಂಬಾರು ಚೆನ್ನಾಗಿ ಕುದೀತೈತೆ. ನಾನು ಸತೀಶ್ನ ಮುದ್ದೆ ತಿನ್ನ ಕಾಯ್ಕೊಂಡವನೆ. ಒಂದು ಅರ್ಧ ಅವರ್ ತಿಂತಾನೆ, ತೋರಿಸ್ತೀವಿ. 15 ನಿಮಿಷ ಹಾಕಲ್ವಾ ನಾನು ಮುದ್ದೆ ತಿಂತೀನಿ, ಅವ್ನು ನಾನು ತುಂಬ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ ಕುಕ್ಕರ್ ವಿಸಿಲ್ ಕೂಗಕ್ಕ ರೆಡಿ ಮಾಡ್ತಾವ್ರೆ. ಅದು ಕೂಗಷ್ಟರಲ್ಲಿ ನಾವು ಗುಂಡು ಬಲ್ಲು ರೆಡಿ ಮಾಡ್ಕೊಡ್ತೀವಿ. ನಾಟಿ ಕೋಳಿ ಇದು. ಸ್ನೇಹಿತರೆ ನಾಟಿ ಚಿಕನ್ ರೆಡಿ ಆಗೈತೆ. ನಾನು ಅವಾಗಲೇ 3 ಸತಿ ಕರ್ದೈತೆ, ಸಾಕಂತ ಆಫ್ ಮಾಡಿದ್ದೀರಿ. ಒಂದು ಸ್ವಲ್ಪ ಹೊತ್ತು ಏರ್ಔಟ್ ಆದ್ಮೇಲೆ ತೆಗಿತೀರಿ. ಆಮೇಲೆ ನೋಡೋಣ ಒಳಗಡೆ ಹೆಂಗಿರ್ತೈತೆ ಅಂದ್ಬಿಟ್ಟು. ಓಕೆ, ಹೋಗೋಣ ನೋಡ್ಬೇಕು. ಕಲರ್ ಇರ್ತೈತೆ ನೋಡೋಣ. ಕಲರಾ ಮಸಾಲೆ ಕಲರ್ ಇರ್ತೈತೆ, ಇಲ್ಲ ಕೊತ್ತಂಬರಿ ಸೊಪ್ಪು ಕಲರ್ ಐತೆ. ಸತೀಶ್ ಸತೀಶ್ ಅವರು ಹಲೋ? ಸ್ವಲ್ಪ ಮಾತಾಡ್ಬೇಕು. ಹಾಂ ಏಸಣ್ಣ ತಿನ್ಬೇಕಾದ್ರೆ ಮಾತಾಡೋಣ ಬಿಡೋಣ. ಅಣ್ಣ ಇದರಲ್ಲಿ ಒಟ್ಟಿಪುರದಲ್ಲಿ ಅಲ್ಸಳ್ಳಿಯಲ್ಲಿ ಅದರಲ್ಲಿ ಸುಮಾರು ಜನ ಶುಕ್ರವಾರ ಕೊಡಲ್ಲ ಅಂದರು. ಕೊಡೋಣ, ನಾವೇನು ಮಾರಕ್ಕಲ್ಲ, ತಿನ್ನಕ್ಕಲ್ಲ. ಇಲ್ಲ, ಕಲರ್ ಎರಡು ಮಿಕ್ಸ್ ಆಗೈತೆ. ಇದಾದಂಗೆ ಎಲ್ಲ ಬಿಟ್ಕೊಂಡೈತೆ ಬೆಂದ್ಬಿಟ್ಟು. ಇವನು ಬೆಂದಿಲ್ಲ ಅಂತ ನೀನು ಬಾಣ್ಲಿ ರಾಮ್ನು. 2 ನಿಲ್ಸ್ಬಿಡ್ಬೇಕಾಯ್ತು. ಮೇಲೆ ಸ್ವಲ್ಪ ಹಾಕ್ರಪ್ಪ, ಸಾಕು. ನಡೀರಪ್ಪ, ಎತ್ಕೊಂಡು ಕೆಳಗಡೆ ಹಾಗೆ ಸುಮ್ಮನೆ ನಡೀರಪ್ಪ. ಇನ್ನೇನೆ ಒಂದು ಚಿಕ್ಕದು ತಟ್ಟೆ ಎತ್ಕೊಪ್ಪ. ಸ್ನೇಹಿತರೆ ಟೇಸ್ಟ್ ಮಾಡ್ತಾ ಇದ್ದೀನಿ, ಮಾಡೋಣ ಅಂತ ಹಾಕ್ಕೊಂಡು ಎಲ್ಲ ಎತ್ಕೊಂಡ್ಬಿಟ್ರು. ಬಾಯಲ್ಲಿ ಇಷ್ಟಕ್ಕಾಗ್ತಾಯಿಲ್ಲ ಪಾಪಿಗಳು, ಅದು ಹೆಂಗೆ ತಿಂತಾರೋ. ಅಲ್ದೋದಂಗೆ ಅವ್ರೆ ನಾಟಿ ಚಿಕನ್ ಅಲ್ದೋಗವ್ನೆ ಒಂದು ರಘು ಪಾಪ ಕೊಡಿ. ನಾಟಿಗೆ ಹೋಯ್ ಅಣ್ಣ. ತುಂಬ ಚೆನ್ನಾಗೈತೆ ಸ್ನೇಹಿತರೆ. ನಮ್ಮ ಅಪ್ಪಿ ಕೈ ಗುಣ ನಿಜವಾಗ್ಲು ಹೋಟ್ಲ್ ಏನಾದ್ರು ಇದ್ರೆ ನಮ್ಮ ಅಕ್ಷಯ ಬಿರಿಯಾನಿ ತಬ್ಬಿಟ್ನಲ್ಲ, ಹುಷಾರಾಗಿ ಇಟ್ಕೊಳ್ಬೇಕು. ಹೇಗೋಣ ಸ್ನೇಹಿತರೆ, ಪಾಪ ನಮ್ಮ ಸತೀಶನ್ಗೆ ಡಿಫ್ರೆಂಟ್ ಟೇಸ್ಟ್ ಕೊಡ್ತೀನಿ ಅಂತ ಹೇಳಿದೆ. ಇವ್ನಿಗೆ ಆಗಿಲ್ಲ ಅವ್ನ ಕೈಯಲ್ಲಿ. ಆಮೇಲೆ ಆಗಲಿಲ್ಲ, ಅವ್ನ ಮಕ್ಕ ನೋಡೋಕೆ ಆಗ್ತಿಲ್ಲ. ಬಿಡು, ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ಮಗ. ಫೇರ್ ಆ್ಯಂಡ್ ಲವ್ಲಿ ಸತೀಶ್ ಫ್ಯಾನ್ಸ್ ಹೇಳ್ತಾ ಇದ್ದೀನಿ, ಏನೋ ಡೈಲಾಗ್ ಹೊಡಿತಾನೆ, ಹೊಡಿಬೇಕು. ಅವ್ನ ಪ್ಲಾನ್ ಪ್ರಕಾರ ಮಾಡಲಿಲ್ಲ. ಅದೆಲ್ಲ ಅಪ್ಪಿ ಕಾನ್ಸೆಪ್ಟು ಹೆಸರು ಬೇಳೆ ಹಾಕಿ ಅದು ಗುಜ್ತರ ನಮ್ಮ ಮನೆಗಳಲ್ಲಿ ಮಾಡ್ತಾರೆ, ಅದನ್ನ ಮಾಡ್ಬೇಕಂತ ಹೇಳಿದ್ದು. ಈ ನನ್ನ ಮಗನಿಗೆ ಎಂಜಲ್ ನುಂಗ್ಕೊಂಡಿದ್ದ ಪಕ್ಕದಲ್ಲಿ ಅದು ವ್ಯವಹಾರ ಕೆಟ್ಟೋಯ್ತು. ಏನೋ ನೀನು ಬಿಡ ನನ್ನ ಮಗನೇ ಸಾರು ಆಗ್ತಾ ಇದೆ. ಈ ಬೋಗಸ್ ನನ್ನ ಮಕ್ಳು ಹಳ್ಳಿಗಳಲ್ಲೆಲ್ಲ ಓಡಾಡಿ ತಗೊಂಡ್ಬಂದ್ರೆ ಇವ್ರು ಮಾಡಿ ಚೆನ್ನಾಗಿ ಮಾಡಿದ್ನು. ಸ್ವಲ್ಪ ಏರುಪೇರು ಆಗಿದೆ, ಏನಾಗಲ್ಲ, ಪರವಾಗಿಲ್ಲ. ಇವ್ರು ಯಾರು ತಿನ್ನಲ್ಲ. ನಾನು ಬಂದಿರೋ 2 ನಿಮಿಷಕ್ಕೆ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದೆ. ಏನ ಗ್ರೇವಿ
ಬೋಗಸ್ ಮಾಡಕ್ ನಿನ್ನ ಹಿಂಗ್ ನಾಕ್ಬೇಕಾಯ್ತು ನೋಡಿ ಹಿಂಗೆ ರೆಡಿ ಊಟ ಮಾಡ್ಬಿಟ್ಟು ಹಿಂಗ್ ನಾಕ್ಬೇಕಾಗಿತ್ತು ಇವನು ಹಾ. ಹಂಗ್ ಮಾಡ್ಕೊಡ್ತಾ ಇದ್ದೆ ಮಾಡ್ತೀಯಾ ಹೂನಯ್ಯ ಮೊನ್ನೆಂಗೆ ಅಲ್ಲೆಲ್ಲ ಊಟ ಮಾಡಕ್ ಹೋದ್ರೆ ಇವನ್ ಕಂಡಿದ್ದೆ ಸ್ನೇಹಿತರೆ ದೇವ್ರನೆ ಹೋಗಿ ಅದೆಲ್ಲ ಹಾಕ್ಬಿಡು ಅವ್ನು ಮಾತಾಡಿದ್ದು ಅಂತವ್ನೆ ಅವ್ನು ನಾಟಿ ಕೋಳಿ ಮುದ್ದೆ ಎಲ್ಲ ಜಾಸ್ತಿ ಇಷ್ಟ ಒಂದು ಇವ್ನ ತಲೆ ಇಷ್ಟಪ್ಪ ಇತ್ತು ಅಷ್ಟಪ್ಪ ಮುದ್ದೆ ಇರೋ ನಿಮಿಷ ಆಯ್ತು ಹೇಳಪ್ಪ ಅಪ್ಪ ಮುದ್ದೆ ತಿಂತಾನೆ ನಾಟಿ ಕೋಳಿ ಸಾರು ತಿಂತಾನೆ ನೆಕ್ಸ್ಟ್ ಟೈಮ್ ಮಾಡ್ಕೊಡ್ತೀನಿ ಬಿಡೋವಾಗ ಯಜುಲ್ನಂಗಿರಿ ಜನ ಮುಂದೆ ಎಂದಿಲ್ಲ ನುಂಗೋದೇ ಇದು ಒಳ್ಳೆ ಕಥೆನೆ. ಬೆಳಗ್ಗೆ ತೋಟದಲ್ಲಿ ಬಾಧೆ ಬಿತ್ಕೊಂಡ್ ಬಂದೆ, ಕೋಳಿ ಹುಡ್ಕೊಡೋದು ತಲೆ ಕೆಟ್ಟೋಯ್ತು. ಆದರೂ ಮಧ್ಯಾಹ್ನ ಊಟ ಮಾಡಿಲ್ಲ, ಇವಾಗ ಸ್ಯಾಟಿಸ್ಫೈ ಐತೆ. ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ರೆ ಸರೋಗುತ್ತೆ. ಚೆನ್ನಾಗಿ ಬಂದಾಯ್ತು. ನಾಟಿ ಕೋಳಿ ಸಾರೆಲ್ಲ ಚೆನ್ನಾಗಿತ್ತು. ಅದೇ ತಿನ್ನಕ್ಕೆ ಕುತೂಹಲ ಅಂದ್ರೆ ಇದು ಬಿಟ್ರೆ ಎಲ್ಲ ಖಾಲಿ ಹೋಗುತ್ತೆ. ಎಣ್ಣೆ ಒಡೆ ಕಾಯ್ಕೊಂಡವ್ರೆಲ್ಲ ಎಣ್ಣೆ ಬಿಡ್ಬಿಟ್ಟು ಎಲ್ಲ ಕಾಮನ್. ನಮ್ಮ ರಮೇಶ್ ಅಣ್ಣ ಒಂದು ಕ್ವಾರ್ಟರ್ ಹೊಡಿತಾರೆ. ರಘು ಪಾಟ್ ಹೊಡೆದಿರೋದ್ರಲ್ಲಿ ಯಾವುದೋ ಮಾಸ್ಟರ್ ಕುಡ್ಕೊಂಡು ಹೋಗ್ಬೇಕು. ನಮ್ಮ ಸತೀಶ್ನ 2 ಕ್ವಾರ್ಟರ್ ಬೇಕು ಅವ್ನಿಗೆ. 2 ಕ್ವಾರ್ಟರ್ ಕೊಡ್ಕೊಂಡು ಇಲ್ಲಿಂದ ದಾಸಲಿಗೆ ಕಣ್ಣು ಮುಚ್ಕೊಂಡು ಹಂಗೆ ಬಿದ್ದೋಗ್ತಾನೆ ಅಲ್ಲಿ ಹೋಗಿ. ಇವಾಗ ಬೈತಾಗೋತೀರ, ಇವಾಗ ನಮ್ಮ ಮದುವೆ ಎಲ್ಲ ಏನಿಲ್ಲ ಸ್ನೇಹಿತರೆ. ಆಯಿತು, ಇವಾಗ ಹೋಟ್ಲಲ್ಲಿ ನಾವು ಸಿಗ್ತಾ ಏನಿರುತ್ತೆ ಡೈಲಿ ಬ್ಲಾಗ್ಸ್ ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀರಿ. ಆದಷ್ಟು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀರಿ. ಯಾಕಂದ್ರೆ ಅದು ಈಚೆಗಡೆ ಮಾಡೋಕ್ಕಾಗ್ತಿಲ್ಲ. ಪ್ರಯತ್ನ ಪಟ್ಟು ನೆಕ್ಸ್ಟ್ ವೀಕಿಂದ ಒಂದೊಂದು ವಿಡಿಯೋ ಮಾಡೋಣ ಅಂತೆಲ್ಲ ಮಾತಾಡ್ಕೊಂಡಿದ್ದೀರಿ. ಮಾಡ್ತೀರಿ. ಶಾರ್ಟ್ ಮೂವಿ ಒಂದು ಮಾಡಬೇಕಂತಿತ್ತು ಆಸೆ, ಅದು ಮಾಡಿಬಿಟ್ಟು ಹಾಕ್ಬಿಟ್ಟಿದ್ದೀರಿ. ನೋಡೋದು ಬಿಡೋದು ಜನಕ್ಕೆ ಬಿಟ್ಟಿದ್ದು. ನಮ್ಮ ಖುಷಿಗೋಸ್ಕರ ನಾವು ಮಾಡಿಬಿಟ್ಟಿದ್ದೀವಿ. ಸ್ವಲ್ಪ ದಯವಿಟ್ಟು ಯಾರು ತಿಳ್ಕೊಂಬರಿ, ಫೋನ್ ಕಟ್ ಮಾಡೋ ಆಮೇಲೆ ಇದೇ ಥರ ನಮ್ಮ ಬೋಗಸ್ಗೆ ಬೋಗಸ್. See you.